ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆ. ಆತ್ಮೀಯರೇ, ಸುದ್ದಿಗಳನ್ನು ಯಾರನ್ನು ನಂಬುದು ಅಂತ, ಯಾಕೆಂದರೆ ಈ ನಮ್ಮ ಗೋಧಿ ಮೀಡಿಯಾ ಅಂತನ್ರಿ ಅಥವಾ ಸರ್ಕಾರದ ಹೊಗಳಪಟ್ಟ ನಮ್ಮ ಮೀಡಿಯಾ ಅಂತನ್ರಿ, ಅವ್ರು ಸತ್ಯನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ರವೀಶ್ ಕುಮಾರ್ ಅಂತ ಅಥವಾ ಇನ್ನುಳಿದ ಪುಣ್ಯಪುರುಷರಂಥ ಈ ಒಂದು ನಿಜ ಕಥೆಗಳನ್ನು ಹೇಳುವಂಥ ಜೊತೆಗೆ ವಾಯರದಂಥ ಇವ್ರು ನ್ಯೂಸ್ ನಂಬಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬಂದಿದೆ. ಈ ನಡುವೆ ಸರ್ಕಾರ ಸ್ವತಃ ಸೈನ್ಯದಿದ್ದು ತನ್ನ ನ್ಯೂಸನ್ನು ಕೊಡ್ತಾ ಇದೆ ಸಮಯಕ್ಕೆ. ಇವ್ರು ನಂಬಬೇಕು ಅನ್ನುವಂಥದ್ದು. ಯಾಕೆಂದರೆ ಈ ಗೋಧಿ ಮೀಡಿಯಾ ನೋಡಿದ ತಕ್ಷಣ ಈ ಸದ್ದ ಇಡೀ ಪಾಕಿಸ್ತಾನ ಧ್ವಂಸ ಆಗಿ ಹೋಗಿಬಿಟ್ಟದ. ಸಿಂಧೂ ನದಿ ನೀರು ಬಿಟ್ಬಿಟ್ರು, ಝೆಲಂ ನದಿ ನೀರು ಬಿಟ್ಟರು, ಕರಾಚಿ ಬಾಂಬ್ಗೆ ಸಿಡಿದು ಹೋಗಿಬಿಡ್ತು, ಲಾಹೋರ್ ಪೂರ್ತಿ ಮಣ್ಣಾಯಿತು. ಎಷ್ಟು ಸುದ್ದಿಗಳು ಇವೆಲ್ಲ, ಇದನ್ನೆಲ್ಲ ಹಬ್ಬಿಸ್ತಾ ಇದ್ದಾರೆ. ನಿಜವಾಗಿ ಇದು ಸತ್ಯನಾ? ಈಗಾಗಲೇ ಪುಣ್ಯಪುರುಷ ವಾಜಪೇಯಿ ಅವರ ಮೀಡಿಯಾ ಸ್ತಬ್ಧ ಆಗಿದೆ, ನಿಮಗೆ ಗೊತ್ತದ, ಗಾಯಬಾಗಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದ ಕಣ್ಣಲ್ಲೇ ಇವು ಸುಳ್ಳು ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಕಾಂಗ್ರೆಸ್ನ ಬಂಟರಿದ್ದಾರೆ ಅಂತ. ರವೀಶ್ ಕುಮಾರ್ ಆಗಿರ್ಬೋದು ಅದು ಪುಣ್ಯಪುರುಷ ವಾಜಪೇಯಿಯವರಾಗಿರ್ಬೋದು, ಇವ್ರನ್ನ ಟೀಕೆ ಮಾಡುವಂಥ ಕೆಲಸವನ್ನು ಅದಕ್ಕಾಗಿ ಇವು ಬಂದಾಗಿದೆ ಅಂತ ಹೇಳುವಂಥ ಮಾತನ್ನು ಸರ್ಕಾರ ಮಾತಾಡಿದರೆ, ಸರ್ಕಾರದ ಕಡೆಯಿಂದನೇ ಇವತ್ತು ಸೈನ್ಯಕ್ಕೆ ಸಂಬಂಧಿಸಿದಂಥ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ವಿಕ್ರಮ್ ಮಿಸ್ರಿ ಆಗಿರ್ಬೋದು, ಅದೇ ಕಾಲಕ್ಕೆ ಸೋಫಿಯಾ ಖುರೇಶಿ ಅವರಾಗಿರ್ಬೋದು, ಇಂಥವ್ರು ಕೊಡುತ್ತಿರುವಂಥ ಇವ್ರು ಕೊಡುತ್ತಿರುವಂಥ ನ್ಯೂಸ್ಗಳು ಅಕ್ಯುರೇಟ್ ಆಗಿದಾವೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ನಾವು ಸರ್ಕಾರ ನಂಬೋಣ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲೇ ಹೆಸರಾಂತ ಪ್ರಾಮಾಣಿಕ ವ್ಯಕ್ತಿಗಳಂತ ಪುರುಷನ್ ವಾಜಪೇಯಿ, ರವೀಶ್ ಕುಮಾರ್, ಅದೇ ಕಾಲಕ್ಕೆ ಅಭಿಸಾರ್ ಶರ್ಮಾ, ನ್ಯೂಸ್ ಕ್ಲಿಕ್ದವರು, ಲೌಂಡ್ರಿಯಾ, ಈ ಒಂದು ಮೀಡಿಯಾದವ್ರನ್ನ ವಾಯರನ್ನು ನಂಬೋದು ಅಂತ. ಯಾಕಂತಂದ್ರೆ ಇವರಲ್ಲಿ ಯಾರು ಸತ್ಯ ಹೇಳ್ತಾ ಇದ್ದಾರೆ, ಇವ್ರು ನಮ್ಮನ್ನು ನಂಬರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಂಬಬೇಕಾಗಿದೆ ಇವತ್ತು ಏನಪ್ಪ ಅಂತಂದ್ರೆ ವಾಸ್ತವ ಸತ್ಯಗಳು. ಯಾಕಂದ್ರೆ ಅನಗತ್ಯ ಈ ಭೂಮಿ ಹುಟ್ಟಿಸಿ ಅಥವಾ ಮಾರ್ಕೆಟಿಂಗ್ ಮಾಡಿಕೊಂಡು ದುಡ್ಡು ಮಾಡ್ಕೊಂತ ಈ ವ್ಯೂಸ್ ಮಾಡಿಕೊಂಡೆ ಅಥವಾ TRP ಹೆಚ್ಚು ಮಾಡ್ಕೊಂಡು ಅನ್ನುವಂಥ ಇವತ್ತು ನಮ್ಮ ಗೋಧಿ ಮೀಡಿಯಾ, ಅದರಲ್ಲೂ ರಿಪಬ್ಲಿಕ್, ನಿಮ್ಗೆ ಗೊತ್ತು ರಿಪಬ್ಲಿಕ್ ಭಾರತ ಇದು ಆಗಿರ್ಬೋದು, ಇವರೆಲ್ಲರೂ ಯಾರು ಇದ್ದೀರಿ, ಜಿ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ನ್ಯೂಸ್ 18 ಆಗಿರ್ಬೋದು, ಎಲ್ಲರೂ ಹೈಪ್ ಮಾಡ್ತಾಯಿದ್ದಾರೆ. ಈ ಸದ್ಯ ಯುದ್ಧ ಆಗಿಬಿಟ್ಟಿತ್ತು ಅಂತೇಳಿ. ಈ ಗೋಧಿ ಮೀಡಿಯಾ ನೋಡಿದರೆ ಇವತ್ತು ನಾವು ಗೆದ್ದು ಬಿಟ್ಟಿದ್ದೀವಿ, ಪಾಕಿಸ್ತಾನ ಸೋತು ಹೋಗಿಬಿಡ್ತು, ನಾಶ ಆಗಿಬಿಡ್ತು ಅನ್ನೋಂಥ ಹಂತಕ್ಕೆ ಬಂದಿರಬೇಕಾಗ್ತದೆ. ಅದರ ವಾಸ್ತವದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ರವೀಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆಲ್ಲ ಕಡೆ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇವ್ರು ನಂಬಲಿಕ್ಕೆ ಹೋಗ್ಬೇಡ್ರಿ, ಕೇವಲ ಸರ್ಕಾರದ ನ್ಯೂಸ್ಗಳನ್ನು, ಅದರಲ್ಲೂ ಮುಖ್ಯವಾಗಿ ಮಿಸ್ರಿ ಆಗಿರ್ಬೋದು, ಜೊತೆಗೆ ಖುರೇಶಿ ಅಂತವರಾಗಿರ್ಬೋದು, ಅದು ಸರ್ಕಾರದ ಇನ್ನುಳಿದ ಯಾವುದೇ ರಿಪೋರ್ಟ್ಸ್ಗಳು ನಂಬರಿ ಅನ್ನುವಂಥ ಮಾತುಗಳನ್ನ ವಾಸ್ತವ ಸಮೀಪ ಇದ್ದಾವೆ. ಹೌದು, ಯುದ್ಧ ನಡೆದಂತನಗಿಂತಲೂ ಕೇವಲ ಈ ಸಂದರ್ಭದಲ್ಲೇ ಭಯೋತ್ಪಾದಕರನ್ನು ತಯಾರು ಮಾಡುತ್ತಿರೋದು ಕೇಂದ್ರಗಳ ಮೇಲೆ, ಅಂದರೆ 21 ಕೇಂದ್ರಗಳ ಮೇಲೆ ಗುರಿ ಇಟ್ಟು ದಾಳಿ ಮಾಡ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನ ಸರ್ಕಾರ ಇದ್ದು ಭಾರತದ ಸೈನ್ಯದ ಮೇಲೆ ದಾಳಿ ಮಾಡಿದರೆ ನಿಶ್ಚಿತವಾಗಿ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಿಡ್ತಾ ಇದ್ದಾರೆ, ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾದ ಮಾತು. ಈ ರವೀಶ್ ಕುಮಾರ್ ಅವರು ಹೇಳ್ತಿರುವಂಥದ್ದು ಮೋಸ್ಟ್ಲಿ ಸತ್ಯಕ್ಕೆ ಸಮೀಪದ. ಯಾಕಂದರೆ ಒಂದೇದಾಗೆ ರವೀಶ್ ಕುಮಾರ್ ಅವ್ರಿಗೆ ಬಾರ್ಡರ್ ಮತ್ತೆಲ್ಲೂ ಕಳಿಸಿ ತನ್ನದೇ ರಿಪೋರ್ಟ್ಗಳು ಇಡಿಸುವಂಥ ಶಕ್ತಿ ಇಲ್ಲ. ಅವರೇನಿದ್ರು ಈ ಸರ್ಕಾರಿ ಮೀಡಿಯಾದಿಂದಾಗಲಿ ಇನ್ನುಳಿದ ಮೀಡಿಯಾದಿಂದಾಗಲಿ ಒಂದು ಲಿಮಿಟೆಡ್ ಇದ್ದಾರೆ. ಅವರು ಆದಷ್ಟು ಈ ಸುದ್ದಿ ಹೈಪ್ ಆಗಬಾರ್ದು ಅಂತೇಳಿ. ಯಾಕೆಂದರೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತದ ಹೆಸರು ಕೆಡುವಂಥದ್ದು, ತಾನಾಗಿನ ದಾಳಿ ಮಾಡಿದಪ್ಪ ಇದು ಅನ್ನುವಂಥದ್ದು ಭಾರತ ಎಲ್ಲ ಪಬ್ಲಿಷ್ ಆಗ್ತದೆ. ಈ ರೀತಿಯಾಗಿ ನೀರು ಬಂದ್ ಮಾಡಿತು ಅಥವಾ ಇನ್ನೊಂದು ಜಲಮ್ದು ಸ್ಟಾರ್ಟ್ ಮಾಡಿಬಿಡ್ತು, ನೀರು ಬಿಡ್ತು, ಹಾಹಾಕಾರ ಜನ ಸಾಯ್ತಾರೆ ಅನ್ನೋಂಥ ಸುದ್ದಿಗಳಾಗಿರ್ಬೋದು, ಅಥವಾ ಪಾಕಿಸ್ತಾನದ ಒಳ ಹೊಕ್ಕು ಹೊಡಿತಿರುವಂಥದ್ದು, ಇದು ಸಹಿತ ಯುದ್ಧ ಆಗ್ಯದಪ್ಪ ಇದು ಕಾರಣ ಭಾರತ ಅನ್ನುವಂಥದ್ದಾಗಿರ್ಬೋದು. ಇವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರನ್ನು ಭಾರತ ತರುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತೇಳಿ ಅವ್ರಿಗೂ ಹೇಳ್ತಾ ಇದ್ದಾರೆ, ಅದನ್ನು ನೋಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಗೋಧಿ ಮೀಡಿಯಾನ ನೋಡುವ ಅವಶ್ಯಕತೆ ಇಲ್ಲ, ಅದು ಬಂದ್ ಮಾಡಿ ಬಿಟ್ಬಿಟ್ರಿ ಅನ್ನುವಂಥದ್ದು. ಕೇವಲ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರು ತಮ್ಮ ದಂಧೆ ಮಾಡ್ತಾ ಇದ್ದಾರೆ. ಇವ್ರು ಯಾರೋ ಇರ್ಬೋದು, ಈ ಮೀಡಿಯಾಗಳು ಈ ರೀತಿಯಾಗಿ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾವೆ, ಭಾರತ ಹೆಸರು ಕೆಡಿಸ್ತಾ ಇದ್ದಾವೆ. ಅದಕ್ಕಾಗಿ ಕೇವಲ ಸರ್ಕಾರ ಏನು ಕೊಡ್ತದೆ ಆ ರಿಪೋರ್ಟ್ಸ್ ಮೇಲೆ ಮಾಡಿರಿ, ಅವುಗಳನ್ನು ನೋಡಿರಿ ಅನ್ನುವಂಥ ಮಾತನ್ನು ಸರ್ಕಾರನು ಕಾಲಕ್ಕೆ ತನ್ನದಾದ ಸತ್ಯ ಘಟನೆಗಳೇನಾಗಿದ್ದಾವೆ ಅದನ್ನು ಹೇಳ್ತಾ ಇದ್ದೀವಿ ಅನ್ನೋದು ಈ ಎಲ್ಲ ಸೋಷಿಯಲ್ ಮೀಡಿಯಾಗಳ ಅಭಿಪ್ರಾಯ ಆಗಿದೆ. ಇವತ್ತು ಅಭಿಸಾರ್ ಶರ್ಮಾ ಅವರಾಗಿರ್ಬೋದು, ರವೀಶ್ ಕುಮಾರ್ ಅವರಾಗಿರ್ಬೋದು, ಜೊತೆಗೆ ವಾಯರ್ ಆಗಿರ್ಬೋದು, ಇನ್ನುಳಿದೆಲ್ಲ ಮೀಡಿಯಾಗಳು
ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಸರ್ಕಾರದ ಮೀಡಿಯಾ ನಂಬರ್ ಅಂತ ಒಂದು ಕಾಲಕ್ಕೆ ಸರ್ಕಾರದ ಮೀಡಿಯಾ ಬೇಡ ಅಂತ ಹೇಳಿದಂಥವ್ರು ಇವರು. ಯಾಕಂದರೆ ಇಂದಿರಾ ಗಾಂಧೀಜಿಯವ್ರ ಕಾಲದಲ್ಲಿ ಆಗಲಿ, ಅದರ ನಂತರ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಆಗಲಿ ಹೆಚ್ಚು ಕಡಿಮೆ ಸರ್ಕಾರದ ಈ ಮೀಡಿಯಾವನ್ನು ಈ ಒಂದು ಏನಪ್ಪ ಇತ್ತಪ್ಪ ಅಂತಂದ್ರೆ ಇದೇನಪ್ಪ ಅಂತ ಸರ್ಕಾರ ತುತ್ತೂರಿ ಅಂತ ಹೇಳ್ತಾ ಇದ್ವಿ, ಕರಿತಾ ಇದ್ವಿ. ಇವತ್ತು ಅದಕ್ಕೆ ಈ ಸ್ವತಃ ಸೋಷಿಯಲ್ ಮೀಡಿಯಾದ ಲೀಡಿಂಗ್ ಪರ್ಸನಾಲಿಟಿ ರವೀಶ್ ಕುಮಾರ್ ಅಂತವ್ರು ಹೇಳ್ತಾ ಇರೋದು ನೋಡಿದ್ರೆ ಕಾಲ ಹೆಂಗೆ ಬದಲಾಗ್ತದೆ ನೋಡ್ರಂತೆ. ಇವತ್ತು ನಮ್ಮ ಸರ್ಕಾರಕ್ಕಾದರೂ ಅಥವಾ ಮೋದಿಯವ್ರ ಸರ್ಕಾರಕ್ಕಾದರೂ ಅತಿ ಪ್ರಚಾರ ಇವತ್ತು ಬೇಡ ಆಗ್ಯದ. ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಹೆಸರು ಕೆಡುವ ಸಾಧ್ಯತೆಗಳಿದ್ದಾವೆ. ಹಾಗಂತೇಳಿ ಯುದ್ಧ ನಿಂತಿಲ್ಲ, ಅದು ಯುದ್ಧದ ಆರಂಭವಾಗಿಲ್ಲ. ಅದು ಯುದ್ಧ ಯಾರ ಮೇಲಪ್ಪ ಅಂದ್ರೆ ಭಯೋತ್ಪಾದಕ ಕೇಂದ್ರಗಳ ಮೇಲೆ, ಭಯೋತ್ಪಾದನೆ ಮೇಲೆ. ನಮ್ಮ ಗುರಿ ಭಯೋತ್ಪಾದನೆ ಕಿತ್ತಾಗೋದು ವಿನಃ ಯುದ್ಧ ಅಲ್ಲ, ಪಾಕಿಸ್ತಾನ ಸಫಾ ಮಾಡೋದಲ್ಲ, ಖುಲ್ಲಾ ಮಾಡೋದಲ್ಲ ಅನ್ನೋದನ್ನು ಈ ಮೂಲಕ ಸರ್ಕಾರ ಸಹಿತ ಅಭಿವ್ಯಕ್ತಿ ಮಾಡ್ತಾ ಇದೆ. ಈ ಸಲ ಸರ್ಕಾರ ವಿರೋಧ ಪಕ್ಷ ಬೆಂಬಲಿಸಿದ್ರಿಂದಾಗಿ ಭಾಳ ಸಂಯಮದಿಂದ ಕೆಲಸವನ್ನು ಮಾಡಲಿಕ್ಕೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ವಿರೋಧ ಪಕ್ಷದ ಸಹಿತ ಕ್ಷಣದ ಸುದ್ದಿಗಳನ್ನು ತಿಳ್ಕೊಂಡು ಮಾಡಿ ಯಾವ ರೀತಿ ಹೋಗ್ಬೋದು ಅನ್ನೋದಕ್ಕೆ ಸರ್ಕಾರ ಜೊತೆ ನಿಂತಿದ್ದರಿಂದಾಗಿ ಸರ್ಕಾರ ಜವಾಬ್ದಾರಿನೂ ಹೆಚ್ಚಾಗಿದೆ. ಇವತ್ತೇನೋ ಫೇಲ್ಯೂರ್ ಆದರೆ ಆ ಸರ್ಕಾರದ ಫೇಲ್ಯೂರ್ ಆಗ್ತದೆ, ಒಂದೇಳಿ ಏನೋ ಯಶಸ್ಸು ಆದರೆ ಆ ಸರ್ಕಾರದ ಆಗ್ತದೆ. ಯಾಕಂದರೆ ಫುಲ್ ಸಪೋರ್ಟನ್ನು ವಿರೋಧ ಪಕ್ಷಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಕರಾಚಿ ಹಾಳಾಗಿ ಹೋಯಿತು, ಲಾಹೋರ್ ಹಾಳಾಗಿ ಹೋಯಿತು, ಅಥವಾ ಇನ್ನೊಂದು ಊರು ಹಾಳಾಗಿ ಹೋಯಿತು, ಇಸ್ಲಾಮಾಬಾದ್ ಹುಡುಕಿದ್ರು ಜನ ಸಿಗ್ತಾ ಇಲ್ಲ ಅನ್ನೋಂಥ ಪ್ರಚಾರಗಳನ್ನು ಮಾಡೋದು ತಪ್ಪ. ಜೊತೆಗೆ ಜೇಲಂ ನದಿಯನ್ನು ಓಪನ್ ಮಾಡಿದರು, ನೀರು ಬಂದು ಪಾಕಿಸ್ತಾನ ಮುಳುಗಿ ಹೋಗಿಬಿಡ್ತು ಅನ್ನೋ ಸುದ್ದಿಗಳು ಇವೆಲ್ಲ ಕಾಗಕ್ಕ ಗುಬ್ಬಕ್ಕರ ಕಥೆಗಳಾಗಿ ಕಾಣ್ತಾವಿನ ಇವು ವಾಸ್ತವದಲ್ಲಿ ಇಲ್ಲ ಅನ್ನೋದನ್ನು ಈಗಾಗಲೇ ನಮ್ಮ ಸರ್ಕಾರದ ಅದರಲ್ಲೂ ಸೈನ್ಯದ ರಿಪ್ರೆಸೆಂಟೇಟಿವ್ ಮಿಸ್ರಿ ಮತ್ತು ಅಧಿಕಾರಿ ಖುರೇಶಿ ಅಥವಾ ಇನ್ನೊಬ್ಬರು ಇದೇ ರೀತಿಯ ಒಂದು ವಾರ್ತೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಇವತ್ತು ನಂಬಬೇಕಾಗಿದ್ದು ಸರ್ಕಾರ ಮತ್ತು ಸೈನ್ಯ ಕೊಡುತ್ತಿರುವಂಥ ರಿಪೋರ್ಟ್ಗಳನ್ನು. ಯಾಕಂದರೆ ಸೈನ್ಯನೇ ಇವತ್ತೆಲ್ಲದಕ್ಕೂ ಜವಾಬ್ದಾರಿ ಆಗ್ಯದ. ಯಾಕಂದರೆ ಸೈನ್ಯ ಮೂರೂ ಈ ಕಮಾಂಡೋಗಳಿಗೆ ಒಪ್ಪಿಸಿಬಿಟ್ಟಿದ್ದಾರೆ ಅವರು. ಇವತ್ತು ನೆಲ ಬಂತು, ಜಲ ಬಂತು, ವಾಯು ಬಂತು, ಯಾವುದೇ ದಾಳಿ ಆದರೂ ಸೈನ್ಯಕ್ಕೆ ಬಿಟ್ಟಿದ್ದು, ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತೇಳಿ ಪೂರ್ಣ ಪ್ರಮಾಣ ಸ್ವಾತಂತ್ರ್ಯವನ್ನು ಮೋದಿಯವರು ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ವಿರೋಧ ಪಕ್ಷಗಳು ಬೆಂಬಲಿಸಿದ್ದಾರೆ. ಹೀಗಾಗಿ ಇವತ್ತು ಈ ಗೋಧಿ ಮೀಡಿಯಾ ತನ್ನ ಒಂದು ಇದನ್ನು ಹೆಚ್ಚು ಮಾಡ್ಕೊಳ್ಳೋಸ್ಕರ ಏನು ಈ ಒಂದು ವ್ಯೂಸ್ಗಳನ್ನು ಅನ್ನೋಕ್ಕಿಂತಲೂ TRP ಹೆಚ್ಚು ಮಾಡ್ಕೊಳ್ಳೋಸ್ಕರ ಇದೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತದೆ ಅಂತೇಳಿ ಅತ್ಯಂತ ಸ್ಪಷ್ಟವಾದ ಅಭಿಪ್ರಾಯವನ್ನು ಇವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಗೋಧಿ ಮೀಡಿಯಾ ಮೋಸ್ಟ್ಲಿ ಸರ್ಕಾರಕ್ಕೂ ಬೇಡ ಆಯ್ತಿರೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಸರ್ಕಾರ ಮೆಚ್ಚಿಸಬೇಕು, ತನ್ನ ಒಂದು TRP ಹೆಚ್ಚು ಮಾಡಿಸ್ಕೋಬೇಕು ಅನ್ನುವಂಥ ಗುಂಗಿನಲ್ಲೇ ಏನೇನು ತಪ್ಪು ನ್ಯೂಸ್ಗಳನ್ನು ಕಳಿಸ್ತಾ ಇದೆ. ಮತ್ತು ಭಾರತ ಇದಕ್ಕೆಲ್ಲ ಕಾರಣಪ್ಪ ಯುದ್ಧಕ್ಕೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾಯಿದೆ. ಆದರೆ ಇದೇ ಕಾಲಕ್ಕೆ ಇಲ್ಲಿ ರಾಜತಾಂತ್ರಿಕ ಬುದ್ಧಿವಂತ ಜನ ಅದನ್ನು ಅಲ್ಲಗಳಿತ ಸೈನ್ಯದ ಒಂದು ನೆಲೆಯಲ್ಲೇ ಒಂದು ವಿಚಾರದಲ್ಲೇ ಸುದ್ದಿ ಕೊಡ್ತಾ ಇರೋದನ್ನು ಗಮನಿಸಿದಾಗ ನೀವು ಇವರೆಲ್ಲ ಹವ್ಯಾಕ್ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಏನಪ್ಪ ಯುದ್ಧ ನಡೆದ ಅನ್ನುವಂಥದ್ದು ಕಾರಣ ಭಾರತ ಅನ್ನುವಂಥದ್ದು ಅದು ಸುಳ್ಳು ಅನ್ನೋದು ಎಲ್ಲ ಜನರ ಅಭಿಪ್ರಾಯ. ಮಾತ್ರ ಇನ್ನೇನು 21 ಈ ಒಂದು ಭಯೋತ್ಪಾದಕ ಕ್ಷೇತ್ರಗಳಿದ್ದಾವಲ್ಲ ಅಥವಾ ಆ ಸ್ಥಾನಗಳಿದ್ದಾವಲ್ಲ ಅವ್ರನ್ನ ಹೊಡೆದು ಉಳಿಸಬೇಕು, ಭಯೋತ್ಪಾದನೆಗೆ ಸಲ ಕಿತ್ತು ಹಾಕಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದಕ್ಕೆ ಅದಕ್ಕೆ ಸಪೋರ್ಟ್ ಏನಾದರೂ ಪಾಕಿಸ್ತಾನ ಸರ್ಕಾರ ಮಾಡಿದರೆ ಅದ್ರ ಜೊತೆಗೆ ಯುದ್ಧ ನಿಶ್ಚಿತ ಅನ್ನೋ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಅತ್ಯಂತ ಬುದ್ಧಿವಂತಿಕೆ ತಾಳ್ಮೆ ಹೆಜ್ಜೆನ ಇವತ್ತು ನಮ್ಮ ಸರ್ಕಾರ ಮತ್ತು ಸೈನ್ಯ ಮಾಡ್ತಾಯಿದೆ. ಅದರಿಂದ ವಿರೋಧ ಪಕ್ಷವೂ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ಯದ. ಈ ನೆಲೆಯಲ್ಲೇ ನಾವು ಸುದ್ದಿಗಳು ನೋಡಬೇಕಾಗ್ಯದ. ಅದೆಲ್ಲ ಬಿಟ್ಟುಕೊಂಡು ಈ ನ್ಯೂಸ್ ಹೇಳುವಂಥ ಈ ಒಂದು ಇಸ್ಲಾಮಾಬಾದ್ ತತ್ತರಗೊಂಡಿತು, ಲಾಹೋರ್ ನೆಲಸಮವಾಯಿತು, ಕರಾಚಿ ಮುಳುಗಿ ಹೋಗಿಬಿಡ್ತು, ಇಂಥ ಮಾತುಗಳನ್ನ ನಂಬಲಿಕ್ಕೆ ಹೋಗ್ಬಿಟ್ರು ಅಂತೇಳಿ ಸ್ಪಷ್ಟವಾಗಿ ಈ ಸೋಷಿಯಲ್ ಮೀಡಿಯಾದ ಈ ನಮ್ಮ ಪತ್ರಕರ್ತರು ಸಲಹೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನೀವು ಗಮನಿಸಬೇಕು. ಅದೇ ರೀತಿ ಸತ್ಯ ಇರೋ ಚಾನಲ್ಗಳನ್ನು ನೋಡ್ತಾ ಇರಬೇಕು ಅಂತ ಹೇಳ್ತಾ ನೀವು ಈ ಹೇಳಿದಂಥ ಮಾತುಗಳನ್ನ ನೀವು ಕಾಳಜಿಪೂರ್ವಕವಾಗಿ ನೆನಪಿಟ್ಟುಕೊಂಡು ಆ ದಿಶೆಯಲ್ಲೇ ಈ ಸೋಷಿಯಲ್ ಮೀಡಿಯಾದಲ್ಲಿಯ ಮುಖ್ಯ ಚಾನಲ್ಗಳನ್ನು ನೋಡೋದ್ರ ಜೊತೆಗೆ ಸೀತಾರಾಮ್ ಕೂಡ ಈ ಎಲ್ಲ ನೆಲೆಗಟ್ಟಿನಲ್ಲಿ ತನಗೆಷ್ಟು ಸಾಧ್ಯತೆ ಅಷ್ಟು ಪ್ರಮಾಣದಲ್ಲಿ ಸತ್ಯ ಹೇಳೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವು ಅದನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.